ಡಾಕ್ಟರ್ ರಮೇಶ್ ರವರು ಸಮಾಜ ಸೇವೆ ಮಾಡಲು ರಾಜಕೀಯಕ್ಕೆ ಬಂದಿದ್ದಾರೆ. ಪೂಜ್ಯ ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿ ಯಲಹಂಕ ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಹೊಸಕೂರು ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ನೂತನವಾಗಿ ನಿರ್ಮಿತವಾಗಿದ್ದ ಬೆಂಗಳೂರನ್ನು ಕಟ್ಟಿದ ನಾಡಪ್ರಭು ಕೆಂಪೇಗೌಡ ಅವರ ಪುತ್ಥಳಿಯನ್ನು ಶ್ರೀಗಳು ಮತ್ತು ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಮತ್ತು ಹೊಸಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ಬಿಆರ್ ರಮೇಶ್ ಹಾಗೂ ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಉದ್ಘಾಟನೆ ಮಾಡಿದರು. ನಂತರ ಪೂಜ್ಯ ಶ್ರೀ 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 ಡಾಕ್ಟರ್ ಪರಮ ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರಿಗೆ ಹೊಸಕೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಅವರ ಕುಟುಂಬದವರು ಪಾದಪೂಜೆ ಮಾಡಿ ಹಾರಾತುರಾಯಿ ಹಾಕಿ ಗೌರವಿಸಿದರು. ವಿಶೇಷವೇನೆಂದರೆ ಹೊಸಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಅವರಿಗೆ ಆಧುನಿಕ ಕೆಂಪೇಗೌಡರು ಎಂದು ಅಭಿಮಾನಿಗಳು ಹೇಳಿ ಅವರಿಗೆ ಕತ್ತಿಯನ್ನು ಉಡುಗೊರೆಯಾಗಿ ನೀಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಪೂಜ್ಯ ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರು, ಅಧ್ಯಕ್ಷರಾದ ರಮೇಶ್ ಅವರು ರಾಜಕೀಯ ಮಾಡಲು ರಾಜಕೀಯಕ್ಕೆ ಬಂದಿಲ್ಲ, ಬದಲಾಗಿ ಬಡವರ ಸೇವೆ ಮತ್ತು ಸಮಾಜ ಸೇವೆ ಮಾಡಲು ರಾಜಕೀಯದಲ್ಲಿ ಬಂದಿದ್ದಾರೆ. ಇಂತಹವರು ಈ ಕಾಲದಲ್ಲಿ ಸಿಗುವುದು ತುಂಬಾ ಕಡಿಮೆ. ಇಂತಹ ವ್ಯಕ್ತಿಗಳನ್ನು ಉಳಿಸಿಕೊಳ್ಳಬೇಕು. ಹೊಸಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದೇ ಕಟ್ಟಡದಲ್ಲಿ ಎಲ್ಲಾ ಸೌಲಭ್ಯ ಸಿಗುವ ರೀತಿ ಮಾಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಮ್ಮ ಹೊಸಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆ ವ್ಯಕ್ತಿ ಏನೇ ಮಾಡಿದ್ರು ಕೂಡ ಅತ್ಯಂತ ಶ್ರದ್ಧೆಯಿಂದ ಮತ್ತು ಬದ್ಧತೆಯಿಂದ ಮಾಡುವಂಥ ಒಂದು ವ್ಯಕ್ತಿತ್ವ ನಮ್ಮ ರಮೇಶ್ ಅವ್ರದ್ದು. ಕೆಂಪೇಗೌಡರ ಪ್ರತಿಮೆಯನ್ನು ಕಳಿಸರಿ ಸ್ಥಾಪನೆ ಮಾಡಬೇಕು ಹಾಗೆ ಅಂತೇಳಿ ಅಂದ್ಕೊಂಡು ಇವತ್ತು ಅದಕ್ಕೆ ಒಂದು ವಿಸ್ತೃತ ರೂಪವನ್ನು ಕೊಟ್ಟು ಕೆಂಪೇಗೌಡರ ಪ್ರತಿಮೆಯನ್ನು ಲೋಕಾರ್ಪಣೆಗೊಳಿಸುವಂಥ ಕೆಲಸವನ್ನು ರಮೇಶ್ ಅವರು ಮತ್ತು ಅವರೆಲ್ಲ ಸ್ನೇಹಿತರು ನಮ್ಮ ಹೊಸಕೂರಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಮಾಡಿದ್ದಾರೆ. ನಾವು ಕಳೆದ ಕೆಲವು ತಿಂಗಳುಗಳಿಂದ ಬಂದಾಗ ನನಗೆ ಭಾಳ ಸಂತೋಷ ಅನಿಸಿತು ಅಂತ ಹೇಳಿದ್ರೆ, ನಾಡ ಕಚೇರಿಯಿಂದ ಹಿಡಿದು VSSN ಸೊಸೈಟಿಯಿಂದ ಹಿಡಿದು ಗ್ರಾಮ ಪಂಚಾಯಿತಿಯ ಮುಖ್ಯ ಕಾರ್ಯಾಲಯದಿಂದ ಹಿಡಿದು ಸ್ವಾಮಿಗಳು ಹೇಳಿದ ರೀತಿಯಲ್ಲಿ ಗ್ರಂಥಾಲಯದಿಂದ ಹಿಡಿದು ಈಗಲೂ ಕಂಪ್ಯೂಟರ್ ಟ್ರೈನಿಂಗ್ ಕೊಡಬೇಕು ಹಾಗೆ ಅಂತೇಳಿ ಒಂದು 10 ಕಂಪ್ಯೂಟರ್ನು ಕೂಡ ಈಗಾಗಲೇ ಸೆಟಪ್ ಮಾಡಿದ್ದಾರೆ. ಆ ರೀತಿಯ ಒಂದು ಇಡೀ ನಮ್ಮ ಸರ್ಕಾರಗಳ ಅಷ್ಟು ಕಚೇರಿಗಳ ಕಾರ್ಯಾಲಯವನ್ನು ಒಂದು ಸಮುಚ್ಚಯದೊಳಗೆ ಒಂದು ಕಾಂಪ್ಲೆಕ್ಸ್ನ ಅಡಿಗೆ ತಂದು ಅಲ್ಲಿ ಒಂದೇ ಸೂರಿನಡಿನಲ್ಲಿ ಎಲ್ಲ ಸೇವೆಗಳು ದೊರೆಯಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಬಹುಶಃ ಭಾಳ ಅಪರೂಪದ್ದು ಮತ್ತು ಸರ್ಕಾರಕ್ಕೆ ಕೂಡ ಇದು ಮಾದರಿ ಆಗುವಂಥದ್ದು. ಅಂಥ ಕೆಲಸವನ್ನು ನಮ್ಮ ರಮೇಶ್ ಅವರು ಮಾಡ್ತಾ ಇದ್ದಾರೆ. ಅವರು ರಾಜಕೀಯ ಮಾಡೋದಕ್ಕಿಂತ ಒಬ್ಬ ಸಮಾಜ ಸೇವಕ ಆಗಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಮಾಜಕ್ಕೆ ಏನಾದರೂ ನಾನು ಮಾಡಬೇಕು ಅನ್ನುವಂಥ ಒಂದು ತುಡಿತ. ಅವರೇನು ಆಗರ್ಭ ಶ್ರೀಮಂತರಾಗಿ ಏನು ಹುಟ್ಟಲಿಲ್ಲ, ಆದರೆ ಅವರ ವ್ಯಕ್ತಿತ್ವ ಗುಣಗಳಿಂದ ಇವತ್ತು ದೇವರು ಅವರಿಗೆಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಅದನ್ನು ಸದ್ವಿನಿಯೋಗ ಮಾಡುವಂಥ, ಸದ್ಬಳಕೆ ಮಾಡುವಂಥ, ಅವ್ರ ಹತ್ರಲ್ಲಿರುವಂಥ ಸಂಪತ್ತನ್ನು ಸದ್ಬಳಕೆ ಮಾಡುವಂಥ ಕೆಲಸವನ್ನು ರಮೇಶ್ ಅವರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹೊಸಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ SB ರಮೇಶ್, ನನಗೆ ತುಂಬಾ ಸಂತೋಷವಾಗುತ್ತಿದೆ. ಯಾಕೆಂದರೆ ಅಭಿಮಾನಿಗಳು ನನಗೆ ಆಧುನಿಕ ಕೆಂಪೇಗೌಡ ಎಂದು ಹೇಳಿ ಕತ್ತಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ನನ್ನ ಉದ್ದೇಶ ಒಂದೇ, ಸಮಾಜ ಸೇವೆ. ಬಡವರ ಪಾಲಿಗೆ ಆಶಾ ಕಿರಣವಾಗಿ, ವಿದ್ಯಾರ್ಥಿಗಳಿಗೆ ಮಿತ್ರನಾಗಿ ನನ್ನ ಬಾಳನ್ನು ಕಳೆಯಬೇಕು ಎಂದು ನಾನು ಆಸೆ ಪಡುತ್ತೇನೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಎಲ್ಲಾ ರೀತಿಯ ಸೇವೆ ಮಾಡಲು ಸಿದ್ಧನಿದ್ದೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇವತ್ತು ನಮ್ಮ ಹೊಸಕೂರಿಗೆ ಒಂದು ಹೇಳಿದೆ ನಾನು ಆಲ್ರೆಡಿ, ಸುವರ್ಣಾಕ್ಷರದಲ್ಲಿ ಬರೆದಿಡ ಅಂತ ಒಂದು ದಿನ ಇದು. ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆ ಅನಾವರಣ. ಕೆಂಪೇಗೌಡರ ಒಂದು ಪ್ರತಿಮೆ ನಿರ್ಮಾಣ ಕಾರ್ಯ ಅದು ಆಲ್ರೆಡಿ 1 ವರ್ಷದಿಂದನೇ ನಾವು ಮಾಡಿದ್ವಿ. ಹಂಗೆ ಗ್ರಾಮ ಪಂಚಾಯತಿ ಉದ್ಘಾಟನೆ ಕೂಡ ಅದ್ರ ಜೊತೆಗೆ ಮಾಡಿದ್ವಿ. ಇವತ್ತು ನಾವು ಅದನ್ನು ಪರಿಪೂರ್ಣವಾಗಿ ಅದಕ್ಕೆ ಏನು ವ್ಯವಸ್ಥೆ ಆಗಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಒಂದು ಪೂಜೆ ಇಟ್ಕೊಳ್ಳೋಣ, ಜಯಂತಿ ಇಟ್ಕೊಳ್ಳೋಣ ಹಂಗೆ ಅಂತ ಹೇಳಿ ಎಲ್ಲ ಮಾತಾಡಿದಾಗ ನಮ್ಮ ಶ್ರೀಗಳು ನಾನು ಬರ್ತೀನಿ ಅಂತ ಅವರೇ
ಇಂಥ ದಿನ ಮಾಡಿ ಅಂತ ಹೇಳಿದಾಗ ನಾವು ಎಲ್ಲರೂ ಸೇರಿ ಇಡೀ ಗ್ರಾಮದ ಎಲ್ಲ ಪ್ರತಿಯೊಬ್ಬರು ಸೇರಿಬಿಟ್ಟು ಇಡೀ ಪಂಚಾಯತಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗ ಇನ್ನೇನು ಸದ್ಯದಲ್ಲೇ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣ ಕೂಡ ಈಗ ಸದ್ಯದಲ್ಲೇ ಬರ್ತಾವ್ರೆ. ಖರ್ಚು ವೆಚ್ಚಕ್ಕಿಂತ ಪುತ್ಥಳಿ ಚೆನ್ನಾಗದ, ಅದು 8 ಅಡಿ ಪುತ್ಥಳಿ. ಶ್ರೀಗಳು ಹೇಳ್ತಾ ಇದ್ರು ರಾಜಕೀಯ ಮಾಡಕ್ಕೆ ರಮೇಶ್ ಅವರು ಬಂದಿಲ್ಲ, ಸಮಾಜ ಸೇವೆಗೋಸ್ಕರ ಬಂದಿರೋ. ಹೌದು, ಅದು ಯಾವತ್ತೂ ಇಲ್ಲ, ರಾಜಕೀಯ ಮಾಡೋಕ್ಕಂತೂ ಬಂದಿಲ್ಲ. ಆಮೇಲೆ ಯಾವುದೋ ಅಡಿಕ್ಟು ಆಗಿಲ್ಲ. ಒಂದು ಸಮಾಜಮುಖಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಆ ಕೆಲಸ ಗುರುತರವಾಗಿರಬೇಕು, ಮುಂದೆ ಫ್ಯೂಚರ್ಗೆ ಅದು ಬಳಕೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಕೆಲಸ ಇಲ್ಲ. ಅವೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಬಾರ್ದು. ಅಂಥವ್ರೆಲ್ಲ ಇದ್ರೇ ನಾವು ಕೆಲಸ ಮಾಡೋಕ್ಕಾಗೋದು. ನೀವು ಮಾಡಿದ್ದೇ ಸರಿ ಇಂದಾಗ ನಾವೇನು ಕೆಲಸ ಮಾಡೋಕ್ಕಾಗಲ್ಲ. ಅಂಥವ್ರು ಇದ್ದಾಗ ನಮ್ಮ ಏನು ತಪ್ಪುಗಳು, ಸಣ್ಣ ಪುಟ್ಟ ತಪ್ಪುಗಳಿದ್ರು ತಿದ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಒಂದು ಬುನಾದಿ ಅಂತ ನಾನು ಅನ್ಕೊಂತೀನಿ. ಏನೋ ಪ್ರೀತಿ ವಿಶ್ವಾಸದಿಂದ ಅಭಿಮಾನಿಗಳು ಒಂದು ಕತ್ತಿ ಕೂಡ ಕೊಟ್ಟವ್ರು, ಬೆಳ್ಳಿ ಕತ್ತಿನ. ಅದು ಏನೋ ದೊಡ್ಡ ವಿಚಾರ ಅಲ್ಲ, ಅವ್ರ ಪ್ರೀತಿ ವಿಶ್ವಾಸ ಅದು ಅಂತ ವಿಚಾರ ಅಷ್ಟೇ. ಇವತ್ತಿನ ಈ ಕಾರ್ಯಕ್ರಮ ತುಂಬ ಸುಂದರವಾಗಿ ನಡೀತು. ಈಗ MLA ಅವರು ಸದ್ಯದಲ್ಲೇ ಬರ್ತಾವ್ರೆ. ಅವರು ಕೂಡ ಪುಷ್ಪಮಾಲೆ ಹಾಕಿ ಅದಕ್ಕೆ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಕೂಡ ಅವರು ಬರ್ತಾವ್ರೆ. ಹಾಗೆ ಇವತ್ತು ಎಲ್ಲ ಜನಾಂಗದವರು ಕೂಡ ಸೇರಿ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಿದ್ದೀವಿ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.